ಈ ರತ್ನ ಭಂಡಾರದ ಕೋಣೆಯಲ್ಲಿ ಹಾವಿನ ಸುಳಿವಿಲ್ಲ. ಸ್ನೇಕ್ ಹೆಲ್ಪ್ ಲೈನ್ ತಂಡದ ಶುಭೇಂದು ಮಲಿಕ್ ಮಾಹಿತಿ ನೀಡಿದ್ದಾರೆ. ಸಮಿತಿ ಜೊತೆ ದೇಗುಲವನ್ನ ಪ್ರವೇಶ ಮಾಡಿದ್ರು ಇವರು ಕೂಡ. ಶುಭೇಂದು ಮಲಿಕ್ ದೇಗುಲದಿಂದ ಹೊರಬಂದ ಬಳಿಕ ಈ ಮಾಹಿತಿ ಹಂಚಿಕೊಂಡಿದ್ದಾರೆ. ಕೋಣೆಯಲ್ಲಿ ಯಾವುದೇ ರೀತಿ ಹಾವುಗಳು ಪತ್ತೆಯಾಗಿಲ್ಲ. ಸದ್ಯ ದೇವಸ್ಥಾನದ ಹೊರಭಾಗದಲ್ಲಿ ನಮ್ಮ ತಂಡ ಇರುತ್ತೆ, ಯಾವುದೇ ಕ್ಷಣದಲ್ಲಿ ಅವಶ್ಯಕತೆ ಇದ್ರೆ ನಮ್ಮ ತಂಡ ರೆಡಿ ಇರುತ್ತೆ ಅಂತ ಸ್ನೇಕ್ ಹೆಲ್ಪ್ ಲೈನ್ ತಂಡದ ಶುಭೇಂದು ಮಲಿಕ್ ಹೇಳಿಕೆ ಕೊಟ್ಟಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ವಿದ್ಯಾಶ್ರೀ. ವಿಜಯ್, ಎಲ್ಲ ರೀತಿ ಪೂರ್ವ ತಯಾರಿ ಮಾಡಿಕೊಳ್ಳಲಾಗಿತ್ತು ಕೊಠಡಿಯ ದ್ವಾರ ತೆಗೆಯುವ ಮುನ್ನ. ಆ ಪೈಕಿ ಈ ಸ್ನೇಕ್ ಹೆಲ್ಪ್ ಲೈನ್ ಕೂಡ ಒಂದು. ಒಳಗೆ ಹೋಗಿ ಹೊರಗೆ ಬಂದು ಪ್ರತಿಕ್ರಿಯೆ ಕೊಟ್ಟವರ ಪೈಕಿ ಇವರು ಕೂಡ ಒಬ್ರು. ಏನ್ ಹೇಳಿದ್ದಾರೆ ಆ ಬಗ್ಗೆ? ವಿಜಯ್, ಸಹಜವಾಗಿ ಒಂದು ನಿರೀಕ್ಷೆ ಇದ್ದಿತ್ತು ಅಥವಾ ಒಂದು ಆತಂಕ ಇದ್ದಿತ್ತು. ಒಳಭಾಗದಲ್ಲಿ ಏನು ಖಜಾನೆ ಇದೆ, ಆ ಖಜಾನೆಯ ಒಳಭಾಗದಲ್ಲಿ ಹಾವುಗಳಿರಬಹುದು ಅನ್ನುವಂಥ ಒಂದು ಆತಂಕ ಇತ್ತು. ಯಾಕಂದ್ರೆ ಯೂಶುವಲ್ ಆಗಿ ಒಂದು ಪ್ರತೀತಿ ಇದೆ, ಎಲ್ಲೆಲ್ಲಿ ನಿಧಿ ಇರ್ತಾವೋ, ಎಲ್ಲೆಲ್ಲಿ ಖಜಾನೆಗಳಿರ್ತಾವೋ ಆ ಖಜಾನೆಯ ರಕ್ಷಣೆಗೆ ಸ್ವತಃ ಹಾವುಗಳು, ನಾಗರ ಹಾವು ಬಂದ ರಕ್ಷಣೆಯನ್ನ ಕೊಟ್ಟು ಬಿಡುತ್ತೆ ಅನ್ನುವಂಥ ಒಂದು ಪ್ರತೀತಿ ಇದೆ. ಹಾಗಾಗಿ ಕಾರ್ಕೋಟಕ ವಿಷಸರ್ಪಗಳಿರಬಹುದು ಅನ್ನುವಂಥ ಅನುಮಾನ ಇತ್ತು. ಈ ಪುರಾಣಗಳಲ್ಲೂ ಕೂಡ ನಾವು ಈ ರೀತಿಯಾದಂತಹ ಒಂದು ಉದಾಹರಣೆಯನ್ನ ಅಥವಾ ಈ ರೀತಿಯಾದಂತಹ ಒಂದು ಪ್ರಸಂಗಗಳನ್ನ ನಾವು ಗಮನಿಸಿದೀವಿ. ನಿಧಿಗೆ ಹಾವುಗಳಿಂದ ರಕ್ಷಣೆ, ಹಾಗಾಗಿನೇ ಮುಂಜಾಗ್ರತಾ ಕ್ರಮವಾಗಿ ಆ ಹಾವನ್ನ ಹಿಡಿಯುವವರನ್ನ ಕೂಡ ಆ ಟೀಮ್ ನಲ್ಲಿ ಇರಿಸಿಕೊಳ್ಳಲಾಗಿತ್ತು. ಅವರು ಕೂಡ ಮಧ್ಯಾಹ್ನ ಆ ಭಂಡಾರದ ರತ್ನ ಭಂಡಾರದ ಬಾಗಿಲಿ ಓಪನ್ ಆಯಿತು. ಅದಕ್ಕೂ ಸಾಕಷ್ಟು ಸಮಯ ಮುಂಚೆಯೇ ಆ ಟೀಮ್ ನ ಕೂಡ ಅಲ್ಲಿ ಕರೆಸಿಕೊಳ್ಳಲಾಗಿತ್ತು. ಬಟ್ ಅವರು ಹೊರಗಡೆ ಬಂದು ಹೇಳಿದ್ದು ಏನು ಅಂತಂದ್ರೆ, ನಮ್ಮನ್ನ ಪೂರ್ತಿ ಒಳಗಡೆ ಕರ್ಕೊಂಡು ಹೋಗ್ಲಿಲ್ಲ, ಬಟ್ ಫಸ್ಟ್ ಏನ್ ಡೋರ್ ಓಪನ್ ಮಾಡ್ತಾರೆ, ಬಾಹರ್ ರತ್ನ ಭಂಡಾರ ಹಾಗೆ ಬೀಟರ್ ರತ್ನ ಭಂಡಾರ, 2 ರತ್ನ ಭಂಡಾರಗಳು, ಹೊರಭಾಗದಲ್ಲಿರುವಂತಹ ರತ್ನ ಭಂಡಾರದ ಬಾಗಿಲನ್ನು ಏನು ಓಪನ್ ಮಾಡಲಾಯಿತು. ನಮ್ಗೆ ಅಲ್ಲಿ ಗೊತ್ತಾಗಿದ್ದೇನು ಅಂದ್ರೆ ಅಲ್ಲಿ ಒಳಗಡೆ ಹಾವುಗಳಿಲ್ಲ ಅನ್ನುವಂಥ ಮಾಹಿತಿಯನ್ನ ನಮ್ಗೆ ನೀಡಿದ್ರು. ಹಾಗಾಗಿ ಹಾವುಗಳು ಇಲ್ಲದೆ ಇರುವಂತಹ ಕಾರಣಕ್ಕಾಗಿ ಸದ್ಯಕ್ಕೆ ನಮ್ಮನ್ನ ಹೊರಗಡೆ ಸ್ಟ್ಯಾಂಡ್ ಬೈ ಆಗಿ ನಿಲ್ಲಿಸಲಾಗಿದೆ. ಇಫ್ ಇನ್ ಕೇಸ್ ಒಳಭಾಗದಲ್ಲಿ ಏನಾದ್ರೂ ಹಾವುಗಳು ಕಂಡು ಬಂದಿದ್ದೇ ಆದಲ್ಲಿ ನಮ್ಮ ಟೀಮ್ ಒಳಗಡೆ ಹೋಗಿ ಅದನ್ನ ಹಿಡಿಯುವಂತಹ ಕೆಲಸವನ್ನ ಮಾಡುತ್ತೆ. ಬಟ್ ಆಸ್ ಆಫ್ ನೌ ಸದ್ಯಕ್ಕಿರುವಂತಹ ಮಾಹಿತಿ ಪ್ರಕಾರ ಒಳಭಾಗದಲ್ಲಿ ಹಾವುಗಳಿಲ್ಲ ಅಂತ ಹೇಳಿ ಶುಭೇಂದು ಮಲಿಕ್ ಅವರು ಆ ಹಾವನ್ನ ಹಿಡಿಯುವಂತಹ ಟೀಮ್ ಏನಿದೆ ಆ ಟೀಮ್ ನ ಒಬ್ಬ ಸದಸ್ಯರಾಗಿ ಆ 16 ಜನರ ತಂಡ ಏನು ರತ್ನ ಭಂಡಾರದ ಒಳಭಾಗಕ್ಕೆ ಹೋಯ್ತು, ಆ ಸಂದರ್ಭದಲ್ಲಿ ಅಲ್ಲಿ ಹೋಗಿದ್ದವರು. ಆ ನಂತರ ಅವರನ್ನ ವಾಪಸ್ ಕಳಿಸಲಾಗಿದೆ. ಇಲ್ಲ, ನೀವಿಲ್ಲೇ ಇರಿ ಅಂತ ಹೇಳಿ ಅವರಿಗೆ ಸೂಚನೆಯನ್ನ ನೀಡಲಾಗಿದೆ. ಬಟ್ ಏನು ಅಂದ್ರೆ ವಿಜಯ್, ಈ ಹಾವುಗಳಿಲ್ಲ ರತ್ನ ಭಂಡಾರದ ಒಳಗೆ ಅನ್ನುವಂಥದ್ದು ಈಗ ಹೊಸದಾಗಿ ತಿಳಿದು ಬರ್ತಾ ಇರುವಂತಹ ವಿಚಾರ ಅಲ್ಲ. ಈ ಹಿಂದೆ 1978ರಲ್ಲಿ ರತ್ನ ಭಂಡಾರದ ಆಡಿಟಿಂಗ್ ಅನ್ನ ಮಾಡಲಾಗಿತ್ತು. ಬಟ್ ಅದು ಸರಿಯಾಗಿ ಆಗಿಲ್ಲ, ಸಂಪೂರ್ಣವಾಗಿ ಆಭರಣಗಳನ್ನ ಲೆಕ್ಕ ಹಾಕಿರ್ಲಿಲ್ಲ ಅನ್ನುವಂಥ ಆರೋಪ ಇದೆ. ಅದಾದಂತಹ ನಂತರದಲ್ಲಿ 1985ರಲ್ಲಿ ಮತ್ತೊಮ್ಮೆ ರತ್ನ ಭಂಡಾರದ ಬಾಗಿಲನ್ನ ಓಪನ್ ಮಾಡಲಾಗುತ್ತೆ. ಯಾವ ಕಾರಣಕ್ಕಾಗಿ ಅಂತ ಹೇಳಿದ್ರೆ, ಅಲ್ಲಿರುವಂತಹ ಚಿನ್ನದ ಆಭರಣಗಳನ್ನ ಕೆಲವು ರಿಪೇರಿ ಮಾಡುವಂತಹ ಕಾರಣಕ್ಕಾಗಿ ಅದನ್ನ ಓಪನ್ ಮಾಡಲಾಗಿರುತ್ತೆ. ಆ ಸಂದರ್ಭದಲ್ಲೂ ಆಗ ದೇವಸ್ಥಾನದ ಆಡಳಿತಾಧಿಕಾರಿಯಾಗಿದ್ದಂತಹ ರವೀಂದ್ರ ನಾರಾಯಣ ಠಾಗೋರ್ ಅವರು ಒಳಭಾಗಕ್ಕೆ, ರವೀಂದ್ರ ನಾರಾಯಣ್ ಮಿಶ್ರಾ ಅವರು ಒಳಭಾಗಕ್ಕೆ ಹೋಗಿರ್ತಾರೆ. ಅವರು 2018ರಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ನಾವು ಒಳ ಹೋಗಿದ್ದಂತಹ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ಹಾವುಗಳಿರ್ಲಿಲ್ಲ, ಅಲ್ಲಿ ಯಾವುದೇ ಸರೀಸೃಪ ಅವರು ಕೂಡ ನಮ್ಗೆ ಆ ಖಜಾನೆಯ ಒಳಗೆ ಕಾಣಿಸಿರ್ಲಿಲ್ಲ ಅನ್ನುವಂಥ ಮಾತನ್ನು ಹೇಳಿರ್ತಾರೆ. ಬಟ್ ಇನ್ನೊಂದು ಮಾತನ್ನ ಅವ್ರು ಹೇಳಿರ್ತಾರೆ ವಿಜಯ್, ಸುಮಾರು 15 ಬಾಕ್ಸ್ಗಳು, 9 ಫೀಟ್ ಉದ್ದ 3 ಫೀಟ್ ಎತ್ತರದ 15 ಬಾಕ್ಸ್ಗಳು, ಮರದ ಬಾಕ್ಸ್ಗಳು, ಆ ಬಾಕ್ಸ್ಗಳ ತುಂಬಾ ಚಿನ್ನದ ಆಭರಣ, ವಜ್ರದ ಆಭರಣಗಳನ್ನ ನಾನು ಕಣ್ಣಾರೆ ನೋಡಿದ್ದೀನಿ ಅನ್ನುವಂಥ ಮಾತನ್ನ ಹೇಳಿರ್ತಾರೆ. ಹಾಗಾಗಿ ಕುತೂಹಲ ಅಂತೂ ಖಂಡಿತ ಇದೆ ವಿಜಯ್, ಆ ಖಜಾನೆಯ ಒಳಗೆ ಏನಿದೆ ಅಂತ ಹೇಳಿ. ಬಟ್ ಸದ್ಯಕ್ಕಿರುವಂತಹ ಮಾಹಿತಿ ಪ್ರಕಾರ ಏನು ಒಂದು ನಿರೀಕ್ಷೆ ಇತ್ತು, ಏನು ಒಂದು ಕಲ್ಪನೆಗಳಿತ್ತು, ಏನು ಒಂದು ಮಾತುಗಳಿತ್ತು, ಹಾವುಗಳ ರಕ್ಷಣೆ ಕೊಡ್ತಾ ಇದೆ, ಒಳಭಾಗದಲ್ಲಿ ಹಾವಿದೆ ಅಂತ ಹೇಳಿ. ಹಾವಿಲ್ಲ ಅನ್ನುವಂಥದ್ರ ಬಗ್ಗೆ ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇದೆ. ಆಲ್ರೈಟ್, ಥ್ಯಾಂಕ್ ಯು ವಿದ್ಯಾಶ್ರೀ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.